ಇಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಆತ್ಮಬಂಧಗಳಿಗೂ ನನ್ನ ನಮಸ್ಕಾರಗಳು. ಮತ್ತೆ ವೇದಿಕೆಯನ್ನ ರೂಪಿಸ್ಕೊಟ್ಟಂತ ರಂಗನಾಥ್ ಸರ್ಗೂ ಮತ್ತೆ ಭದ್ರಿಜಿ ಸರ್ಗೆ ಎಲ್ಲರಿಗೂ ಸಹ ನನ್ನ ನಮನಗಳನ್ನ ತಿಳಿಸ್ತಾ ನಾನು ಇವತ್ತೊಂದು ಸ್ವಾಧ್ಯಾಯನ ಕೊಡ್ತಾ ಇದ್ದೀನಿ. ಅದೇನಪ್ಪಾ ಅಂತಂದ್ರೆ ಒತ್ತಡವನ್ನು ದೂರ ಮಾಡುವ ಉಪಾಯಗಳು ಅಂತ. ಒತ್ತಡವನ್ನು ಅಂದ್ರೆ ನಾವು ರೋಗ ಒಂದಕ್ಕೆ ತುತ್ತಾದಾಗ ಚಿಂತೆ ಅಥವಾ ಖಿನ್ನತೆಯ ಹರಿವಾಗುತ್ತೆ. ಇದರಿಂದಾಗಿ ಕಾಡುವ ಕೆಲವು ಸಾಮಾನ್ಯ ಕಾಯಿಲೆಗಳು ಅಂತಂದ್ರೆ ಖಿನ್ನತೆ, ಹೃದಯ ರೋಗ, ಸಕ್ಕರೆಯ ಪ್ರಮಾಣ ಹೆಚ್ಚುವುದು, ಸಿಡಿಮಿಡಿಗುಟ್ಟುವುದು, ಬೇಗನೆ ರೇಗುವುದು, ಮಾನಸಿಕ ವಿಕಾರ ಮುಂತಾದವುಗಳನ್ನ ನಾವು ಅನೇಕ ರೋಗಗಳಿಂದ ಚಿಂತೆ ಮತ್ತೆ ಖಿನ್ನತೆ ಬರುತ್ತೆ. ಇದರಿಂದ ಈ ಕಾಯಿಲೆಗಳಿಂದ ದೂರ ಆಗೋದು ಹೇಗೆ, ನಾವು ಆನಂದದಿರೋದ್ರಲ್ಲಿ ಹೇಗೆ ಸಾಧ್ಯ ಅಂತಂದ್ರೆ ಅದು ಒಂದು ಕೆಲವು ನಿಯಮ ವಿಧಾನಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಅದು ಯಾವ್ಯಾವುದು, ನಾವು ಒತ್ತಡವನ್ನ ದೂರ ಮಾಡ್ಕೊಳ್ಳೋದು ಉಪಾಯ ಯಾವ್ಯಾವುದು ಅಂತ. ಅದರಲ್ಲಿ ಮೊದಲನೇದೇನಪ್ಪ ಅಂದ್ರೆ ಪ್ರತಿದಿನ ಒತ್ತಡ ನಾವು ನಿವಾರಣೆ ಮಾಡ್ಕೋಬೇಕಾದ್ರೆ ಮೊದಲು ಒಂದು ದಿನಚರಿಯನ್ನ ರೂಪಿಸ್ಕೋಬೇಕು. ನಾವು ಬೆಳಗ್ಗೆಯಿಂದ ಸಂಜೆವರೆಗೆ ಏನ್ ಮಾಡ್ತೀವಿ ಅಂತ ಪ್ರತಿದಿನ ಒಂದು ದಿನಚರಿಯನ್ನ ರೂಪಿಸ್ಕೋಬೇಕು. ನಾವೆಲ್ಲ ಒಂದಲ್ಲ ಒಂದ್ ಸಮಯದಲ್ಲಿ ನಾವು ಕಠಿಣ ಪರಿಸ್ಥಿತಿಗಳಿಗೆ ಸಿಲುಕೊಳ್ತೀವಿ. ಅದನ್ನ ನಾವು ಎದುರಿಸ್ಲೇಬೇಕು. ಅಲ್ಲದೆ ನಮ್ಮನ್ನು ನಾವು ಶ್ರೇಷ್ಠರೆಂದು ಸಾಬೀತುಪಡಿಸಬೇಕು. ಅದು ಕಚೇರಿಯ ಮೀಟಿಂಗ್ ಆಗಿರ್ಲಿ ಅಥವಾ ಒಂದು ಪರೀಕ್ಷೆ ಆಗಿರ್ಲಿ, ಅಂತ ಪರಿಸ್ಥಿತಿಯಲ್ಲಿ ಆ ಕಷ್ಟದಿಂದ ನಮಗೆ ಖಿನ್ನತೆ ವಶವಾಗುವ ಬದಲು ನಾವೇನ್ ಮಾಡ್ಬೇಕು, ಒಂದು ದಿನಚರಿಯನ್ನ ಪಾಲಿಸ್ಬೇಕಾಗತ್ತೆ. ಒಂದು ಉತ್ತಮ ದಿನಚರಿ ನಿಮ್ಮ ಇಡೀ ದಿನದ ಅನೇಕ ಕಷ್ಟಗಳಿಗೆ ಪರಿಹಾರ ಆಗುತ್ತೆ. ಅದು ಅನೇಕ ಕೆಲಸಗಳನ್ನು ಸರಳ ಮತ್ತು ಸುಲಭಗೊಳಿಸುತ್ತದೆ. ನೀವು ಆ ಕಷ್ಟಗಳನ್ನು ಸಾಮಾನ್ಯ ಪರಿಸ್ಥಿತಿಯಲ್ಲಿ ಎದುರಿಸಿದಂತೆಯೇ ಎದುರಿಸುವಲ್ಲಿ ಸಮರ್ಥರಾಗಿರಿ. ಈ ಒಂದು ದಿನಚರಿಯನ್ನ ನಾವು ಬರ್ಕೊಂಡಾಗ ನಮ್ಮ ಕೆಲಸ ಸುಲಭ ಆಗುತ್ತೆ. ಆಗ ನಾವು ಅದರಿಂದ ಈ ದಿನಚರಿಯನ್ನ ಅಭ್ಯಾಸ ಮಾಡ್ಕೋಬೇಕು. ಎರಡನೇದೇನಪ್ಪ ಅಂದ್ರೆ ದಿನದ ಆರಂಭವನ್ನು ಶೀಘ್ರ ಮಾಡಿ ಅಂತಂದ್ರೆ ಬೆಳಿಗ್ಗೆ ಬೇಗ ಏಳುವ ಅಭ್ಯಾಸವನ್ನ ರೂಢಿಸ್ಕೊಳ್ಬೇಕು. ಇದರಿಂದಾಗಿ ನಿಮ್ಮ ದಿನಚರಿ ಸಮಯಕ್ಕೆ ಸರಿಯಾಗಿ ಆರಂಭ ಆಗುತ್ತೆ. ನಿಮ್ಮ ಗಮನ ಸಹ ಕೆಲಸದ ಮೇಲಿರುತ್ತೆ. ಅಲ್ಲದೆ ನೀವು ಕಾರಣವಿಲ್ಲದೆ ಅನೇಕ ಸಮಸ್ಯೆಗಳನ್ನು, ಉದಾಹರಣೆಗೆ ಟ್ರಾಫಿಕ್ ತಡವಾಗುವುದು ಮುಂತಾದ ಸಮಸ್ಯೆಗಳಿಂದ ಪಾರಾಗಬಹುದು. ಹಾಗೂ ಒತ್ತಡ ನಿಮ್ಮನ್ನು ಹೆಚ್ಚು ಆವರಿಸಲ್ಲ. ಬೇಗ ಎದ್ದು ನಾವು ಕೆಲಸಗಳನ್ನ ಆರಂಭಿಸಿದಾಗ ನಮ್ಗೆ ಅಷ್ಟು ಒತ್ತಡ ಆಗಲ್ಲ. ಒಂದು ಲೇಟ್ ಆದ್ರೆ ಏನಾಗುತ್ತೆ, ಒಂದು ಆಫೀಸ್ಗೆ ಹೋಗೋಕ್ಕಾಗ್ಲಿ ಅಥವಾ ಒಂದು ಶಾಲೆಗೆ ಹೋಗೋಕ್ಕಾಗ್ಲಿ, ಒಂದು ಬಸ್ಗೆ ಹೋಗೋಕ್ಕಾಗ್ಲಿ, ಕರೆಕ್ಟ್ ಟೈಮು ಲೇಟ್ ಆಗಿ ಮಾಡಿದಾಗ ಎಲ್ಲ ಲೇಟ್ ಆಗುತ್ತೆ. ಒಂದು ಟ್ರಾಫಿಕ್ ಸಿಗ್ನಲ್ ಸಿಗಾಕೊಳ್ತೀವಿ ಅಥವಾ ಯಾವುದೋ ಒಂದು ಬಸ್ಸೇ ಮಿಸ್ ಆಗುತ್ತೆ, ಹೀಗಾಗುತ್ತೆ. ಹಾಗಾಗಿ ಬೇಗ ಎದ್ದು ನಮ್ಮ ಕೆಲಸಗಳನ್ನ ಪ್ರಾರಂಭಿಸಿದಾಗ ನಮ್ಗೆ ಸರಿಯಾಗಿ ನಮ್ಮ ಕೆಲಸವನ್ನ ಮಾಡ್ಕೋಬಹುದು. ಅದರಿಂದ ನಮ್ಗೆ ಹೆಚ್ಚು ಒತ್ತಡ ಆಗಲ್ಲ. ಆಫೀಸ್ಗೆ ಲೇಟ್ ಆಗೋಯ್ತು ಅಂತ ಒತ್ತಡ ಶುರು ಆಗ್ಬಿಡುತ್ತೆ ದಾರಿಲೇ ಟ್ರಾಫಿಕ್ ಸಿಕ್ಕೊಂಡಾಗ. ಹಾಗಾಗಿ ನಾವು ಬೇಗ ಎದ್ದು ಕೆಲಸಗಳನ್ನ ಶುರು ಮಾಡ್ಬೇಕು. ಮತ್ತೆ ಮೂರನೇದೇನಪ್ಪ ಅಂದ್ರೆ ಒಂದು ಪಟ್ಟಿಯನ್ನ ತಯಾರಿಸ್ಕೊಳ್ಳಿ. ಯಾವ ಕೆಲಸವನ್ನು ಮಾಡುವುದರಿಂದ ನೀವು ಸಂತೋಷದಿರಲು ಸಾಧ್ಯವೋ ಹಾಗೂ ಯಾವ ಕೆಲಸದಿಂದ ನಿಮಗೆ ಸಕಾರಾತ್ಮಕ ಶಕ್ತಿ ಲಭಿಸುವುದೋ ಅವುಗಳ ಒಂದು ಪಟ್ಟಿ ತಯಾರಿಸಿ. ಅದರೊಂದಿಗೆ ದಿನವಿಡೀ ಮಾಡುವ ಕೆಲಸಗಳ ಪಟ್ಟಿಯನ್ನು ಮಾಡಿಕೊಂಡು ಅವುಗಳನ್ನು ಮರೆಯದೆ ಪೂರ್ಣ ಮಾಡಬಲ್ಲಿರಿ. ಈ ಟೆಕ್ನಿಕ್ ನಿಮ್ಮನ್ನು ಒತ್ತಡದಿಂದ ದೂರವಿಡುವಲ್ಲಿ ಹಾಗೂ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ. ನಮ್ಮ ಕೆಲಸದ ಜೊತೆಗೆ ದಿನಚರಿ ಕೆಲಸದ ಜೊತೆ ನಮ್ಗೆ ಇನ್ನೂ ಸಮಯ ಇದ್ದಾಗ ನಾವೇನ್ ಮಾಡ್ಬೇಕು, ಅದಕ್ಕೆ ಒಂದು ಸಕಾರಾತ್ಮಕ ಶಕ್ತಿ ಬರೋ ಅಂತ ಒಂದು ಪಟ್ಟಿಗಳನ್ನ ಮಾಡಬೇಕು ನಾವು ಆವಾಗ ನಮ್ಗೆ ಹೆಚ್ಚು ಪೂರ್ಣವಾಗಿ ಆ ಕೆಲಸಗಳನ್ನ ಮಾಡಬಹುದು. ಒಳ್ಳೊಳ್ಳೆ ಒಂದು ಯೋಚನೆಗಳನ್ನು, ಒಳ್ಳೊಳ್ಳೆ ಕೆಲಸಗಳನ್ನ ನಾವು ಯಾವ ಕೆಲಸದಿಂದ ನಮ್ಗೆ ಸಂತೋಷ ಸಿಗುತ್ತೋ, ನಮ್ಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆಯೋ ಅದನ್ನ ನಾವು ಆಯ್ಕೆ ಮಾಡ್ಕೊಂಡು ಆ ಪಟ್ಟಿಯನ್ನ ತಯಾರಿಸ್ಕೋಬೇಕು. ಆಗ ನಮ್ಗೆ ಆ ಕೆಲಸನೂ ಪೂರ್ಣ ಮಾಡ್ತೀವಿ. ನಮ್ಗೆ ಬರ್ದೇ ಇರೋ ಕೆಲಸ ತಗೊಂಡು ನೋಡ್ತಾ ಇದ್ರೆ ಅದು ಸಂಜೆ ಆದ್ರೂ ಮಾಡಲ್ಲ. ನಮ್ಗೆ ಆಸಕ್ತಿ ಇರತಕ್ಕಂಥ ಕೆಲಸನ ಈ ಒಂದು ಕೆಲಸದ ಜೊತೆ ನಾವು ಮಾಡ್ಕೋಬಹುದು. ಮತ್ತೆ ಇನ್ನೊಂದು ಸಮಸ್ಯೆಯನ್ನು ಒಪ್ಪಿಕೊಳ್ಳುವುದನ್ನು ಕಲಿಯಿರಿ. ಸಮಸ್ಯೆಯನ್ನ ಒಂದು ವೇಳೆ ನೀವು ಕೆಟ್ಟ ಪರಿಸ್ಥಿತಿ ಅಥವಾ ಕಠಿಣ ಪರಿಸ್ಥಿತಿಯಲ್ಲಿ ಸಿಲುಕಿದ್ರೆ ಅದರಿಂದ ಪಲಾಯನ ಮಾಡೋದಕ್ಕೆ ಹೋಗ್ಬೇಡಿ. ಅದನ್ನ ಒಪ್ಕೊಂಡು ಎದುರಿಸಿ ಕೊನೆಗಾಣಿಸಲು ಪ್ರಯತ್ನಿಸಿ. ಈ ರೀತಿಯಲ್ಲಿ ಸಮಸ್ಯೆಗಳನ್ನು ಎದುರಿಸುವುದರಿಂದ ನಿಮ್ಮೊಳಗೆ ಕಷ್ಟಗಳೊಂದಿಗೆ ಹೋರಾಡುವ ಶಕ್ತಿ ಬರುವುದು, ನಿಮ್ಮ ಆತ್ಮಬಲ ಹೆಚ್ಚುವುದು ಹಾಗೂ ನಿಮ್ಮೊಳಗೆ ಸಕಾರಾತ್ಮಕ ಭಾವನೆ ಬರುವುದು. ಇದರಿಂದಾಗಿ ಭವಿಷ್ಯದಲ್ಲಿ ಬರುವ ಚಿಂತೆಗಳು ಮತ್ತು ಸಮಸ್ಯೆಗಳ ಬಗ್ಗೆ ನೀವು ದೃಢಚಿತ್ತದಿಂದ ನಿಲ್ಲುವಿರಿ. ಇವುಗಳ ಬಗ್ಗೆ ನಿಮ್ಮ ಒತ್ತಡವೂ ಕಡಿಮೆ ಆಗುತ್ತೆ. ಹೆಚ್ಚು ಕಠಿಣ ಪರಿಸ್ಥಿತಿಯಲ್ಲಿ ನಾವು ಸಿಗಾಕೊಂಡಿದ್ರೆ ಅದರಿಂದ ಪಲಾಯನ ಮಾಡಬಾರ್ದು. ಅದನ್ನ ಧೈರ್ಯವಾಗಿ ಎದುರಿಸಿದಾಗ ನಮ್ಗೆ ಆ ಸಮಸ್ಯೆಗಳನ್ನ ಎದುರಿಸಿದಾಗ ನಮ್ಗೆ ಸಕಾರಾತ್ಮಕ ಭಾವನೆನೂ ಬರುತ್ತೆ. ಮತ್ತೆ ಬರೋ ಕಷ್ಟಗಳ ಜೊತೆ ಹೋರಾಡುವ ಶಕ್ತಿನೂ ನಮ್ಗೆ
ಬರುತ್ತೆ. ಹೀಗಾಗಿ ನಾವು ಅವನ್ನ ಅದರಿಂದ ಪಲಾಯನ ಮಾಡಬಾರ್ದು. ಆ ಸಮಸ್ಯೆಗಳನ್ನ ಒಪ್ಕೊಂಡು ಅದನ್ನ ಸಮಸ್ಯೆಯನ್ನ ಬಗೆಹರಿಸ್ಕೋಬೇಕು. ಆಗ ನಮ್ಗೆ ಒತ್ತಡ ನಮ್ಗೆ ಕಡಿಮೆ ಆಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ, ನಿಮ್ಮನ್ನು ನೀವು ಆರೈಕೆ ಮಾಡಿಕೊಳ್ಳಿ. ನಾವು ಏನಾದ್ರೂ ಒಂದು ಒತ್ತಡದ ಪರಿಸ್ಥಿತಿಯಲ್ಲಿ ಇದ್ರೆ ಏನ್ ಮಾಡ್ತೀವಿ, ನಮ್ಮ ಚಿಂತೆಯನ್ನೇ ನಾವು ಮರೆತುಬಿಟ್ಟು ನಮ್ಮ ಆರೋಗ್ಯದ ಬಗ್ಗೆನೇ ನಾವು ಮರ್ತು ಬಿಡ್ತೀವಿ. ಆ ಒತ್ತಡದ ಬಗ್ಗೆನೇ ಯೋಚನೆ ಮಾಡ್ತಿರ್ತೀವಿ. ಆಗ ನಮ್ಮ ಬಗ್ಗೆ ನಾವು ಅಷ್ಟು ಚಿಂತೆಯನ್ನ ಮಾಡಲ್ಲ. ಅದರಿಂದ ನಾವು ಆಹಾರನ ಸೇವಿಸೋದನ್ನೇ ಕಡಿಮೆ ಮಾಡ್ಬಿಡ್ತೀವಿ. ಅಯ್ಯೋ ಅದಾಗ್ಲಿಲ್ಲ, ಕೆಲಸ ಅದಾಗ್ಲಿಲ್ಲ, ಹಿಂಗಾಯ್ತಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಆಹಾರವನ್ನ ಕಡಿಮೆ ಮಾಡ್ತೀವಿ. ಊಟ ಸೇರಲ್ಲ ಹಾಗೆ ಅಂತಂತ ನಾವು ನಮ್ಮ ಆಹಾರವನ್ನೇ ಸೇವಿಸೋದ್ ನಿಲ್ಲಿಸ್ತೀವಿ. ಇದರಿಂದ ಏನಾಗುತ್ತೆ, ನಮ್ಮ ಆರೋಗ್ಯ ಕೆಡುತ್ತೆ. ಆರೋಗ್ಯಗೆ ಮತ್ತೆ ಉತ್ತಮ ನಿದ್ರೆಯನ್ನು ಬರಲ್ಲ. ಇದರಿಂದಾಗಿ ಆರೋಗ್ಯ ಸರಿಯಾಗಿ ಊಟ ಮಾಡೋದಾದ್ರೆ ಅಥವಾ ಸರಿಯಾಗಿ ಆಹಾರ ಸೇವಿಸ್ತಿದ್ರೆ ನಮ್ಗೆ ನಿದ್ರೆ ಬರಲ್ಲ. ಹೀಗಾಗಿ ಅದರಿಂದ ನಮ್ಗೆ ಇನ್ನೂ ಆರೋಗ್ಯ ಕೆಡುತ್ತೆ. ಇದರಿಂದ ಈಗ ಮಾಡೋದ್ರಿಂದ ನಮ್ಗೆ ಸಮಸ್ಯೆ ಅಂತೂ ಬಗೆಹರಿಯಲ್ಲ, ಪ್ರತಿಯಾಗಿ ನಾವು ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಡ್ತೀವಿ. ಇದಕ್ಕಿಂತ ನಾವು ಆರೋಗ್ಯವಾಗಿರುವುದೇ ಅಗತ್ಯ. ಒಂದು ವೇಳೆ ನಾವು ಆರೋಗ್ಯವಾಗಿದ್ದರೆ ಈ ಒತ್ತಡ ಹೇಗ್ ಮಾಡ್ಬೇಕು, ಹೇಗ್ ತಪ್ಪಿಸ್ಕೋಬೇಕು, ಮುಕ್ತರಾಗ್ಬೇಕು ಅಂತ ಸಮಸ್ಯೆಯನ್ನ ಪರಿಹರಿಸುವ ಉಪಾಯವನ್ನ ಹುಡುಕ್ಬೋದು. ಆರೋಗ್ಯನೇ ಸರಿ ಇಲ್ಲ ಅಂದ್ರೆ ಈ ಒತ್ತಡದ ಜೊತೆಗೆ ಆರೋಗ್ಯನೂ ಸರಿ ಇಲ್ದಾಗ ಇನ್ನೂ ಹೆಚ್ಚಿನ ಒತ್ತಡವನ್ನ ಅನುಭವಿಸ್ಬೇಕಾಗುತ್ತೆ. ಇನ್ನೊಂದೇನು, ಧ್ಯಾನ ಮಾಡೋದು. ನಮ್ಗೆಲ್ಲ ತಿಳಿದಂತೆ ಒತ್ತಡ ಬಂದಾಗ ಮುಖ್ಯವಾಗಿ ನಮಗ್ ಗೊತ್ತಾಗಿರೋದು ಧ್ಯಾನ ಮಾಡೋದು ಅಂತ. ಒತ್ತಡವನ್ನು ದೂರ ಮಾಡಲು ಅತಿ ಉತ್ತಮ ವಿಧಾನವೆಂದ್ರೆ ಧ್ಯಾನ ಮಾಡುವುದು. ನಿತ್ಯ 20-30 ನಿಮಿಷ ಧ್ಯಾನ ಮಾಡುವುದರಿಂದ ಒತ್ತಡರಹಿತ ಜೀವನವನ್ನ ಸಾಗಿಸಬಹುದು. ಇದು ನಿಮ್ಮ ಸಿಟ್ಟು ಮತ್ತು ಸಿಡಿಮಿಡಿ ಗುಟ್ಟುವಿಕೆಯನ್ನು ಸಹ ದೂರ ಮಾಡಲು ಸಹಾಯಕ ಆಗುತ್ತೆ. ಅಲ್ಲದೆ ನಿಮ್ಮ ಏಕಾಗ್ರತೆಯ ಶಕ್ತಿಯನ್ನ ಸಹ ಹೆಚ್ಚಿಸುತ್ತೆ. ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಧ್ಯಾನ ಮಾಡೋದ್ರಿಂದ ನಮ್ಗೆ ತುಂಬಾ ಜನ ತಮ್ಮ ಅನುಭವನ ಹೇಳಿದ್ದಾರೆ. ನಮ್ಗೆ ಕೋಪ ಕಡಿಮೆ ಆಯ್ತು, ಸಿಡುಕು ಕಡಿಮೆ ಆಯ್ತು, ಇದೆಲ್ಲ ಹೇಳಿದ್ದಾರೆ. ಏಕಾಗ್ರತೆ ಶಕ್ತಿ ಎಲ್ಲ ಹೆಚ್ಚುತ್ತೆ. ಧ್ಯಾನ ಮಾಡೋದು ಸಹ ನಮ್ಮ ಒತ್ತಡವನ್ನ ದೂರ ಮಾಡುತ್ತೆ. ಮತ್ತೆ ಇನ್ನೊಂದು ಅಂದ್ರೆ, ಒಂದು ಸಮಯದಲ್ಲಿ ಒಂದು ಸಮಯಕ್ಕೆ ಒಂದು ಕಾರ್ಯನ ಮಾಡಿ. ನೀವು ಒಂದು ಸಮಯದಲ್ಲಿ ಒಂದೇ ಕೆಲಸವನ್ನ ಮಾಡಿ. ಎಲ್ಲಾ ಕೆಲಸಗಳನ್ನು ಮಾಡುವ ಜವಾಬ್ದಾರಿಯನ್ನು ನೀವೇ ತೆಗೆದುಕೊಳ್ಳಬೇಡಿ. ಇಲ್ಲದಿದ್ದಲ್ಲಿ ಒಂದೂ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಆಗ್ಲಾರ್ದು. ಒಂದು ವೇಳೆ ಕೆಲಸವಾದರೂ ಅದರಲ್ಲಿ ತಪ್ಪುಗಳಾಗುತ್ತವೆ. ಒಂದು ಕೆಲಸವನ್ನು ಕೈಗೆತ್ತಿಕೊಳ್ಳಿ, ಅದನ್ನು ಸಮಯಕ್ಕೆ ಸರಿಯಾಗಿ ಪೂರೈಸಿ. ಇದರಿಂದ ನಿಮ್ಮ ಕೆಲಸವೂ ಶೀಘ್ರವಾಗಿ ಆಗುತ್ತೆ, ತಪ್ಪುಗಳು ಆಗಲ್ಲ, ಅಲ್ಲದೆ ಒತ್ತಡವೂ ಆಗುವುದಿಲ್ಲ, ನೀವು ಸಂತೋಷವಾಗಿ ಇರುತ್ತೀರ. ಹೀಗೆ ಯಾವ್ದಾದ್ರು ಒಂದು ಕೆಲಸವನ್ನ ಕೈಗೆತ್ಕೊಂಡು ಅದನ್ನ ಮಾಡಿ ತಾಳ್ಮೆಯಿಂದ, ಹಾಗಾಗಿ ಅದು ಕೆಲಸ ಪೂರ್ತಿ ಆಗುತ್ತೆ. ಒಂದಕ್ಕಿಂತ ಹೆಚ್ಚಿಗೆ ಕೆಲಸಗಳನ್ನ ತಕೊಳ್ಳೋದ್ರಿಂದ ಎಲ್ಲಾ ಕೆಲಸಗಳಲ್ಲಿ ತಪ್ಪು ಆಗುತ್ತೆ, ಅದು ಸರಿಯಾಗಿ ಪೂರ್ತಿ ಕೆಲಸನೂ ಆಗಲ್ಲ. ಇದರಿಂದ ನಮ್ಗೆ ಒತ್ತಡವೂ ಸಹ ಆಗ್ಲಿಲ್ವಲ್ಲ ಅಂದ ಒತ್ತಡನೂ ಉಂಟಾಗುತ್ತೆ. ಮತ್ತೆ ಧ್ಯಾನ ಭಂಗಗೊಳಿಸುವ ವಿಷಯ ಮತ್ತು ವ್ಯಸನಗಳಿಂದ ದೂರ ಇರಿ. ನೀವು ಒಂದು ಕೆಲಸ ಮಾಡುವಾಗ ಅದ್ರ ಮೇಲೆ ಜ್ಞಾನ ಇಟ್ಕೊಂಡು ಮಾಡಬೇಕು. ಒಂದು ಕೆಲಸ ಮಾಡುವಾಗ ಇಮೇಲ್ ನೋಟಿಫಿಕೇಶನ್ ಮತ್ತೆ ಮೊಬೈಲ್ ಮುಂತಾದವುಗಳನ್ನ ಉಪಯೋಗಿಸ್ಬೇಡಿ. ಏಕೆಂದ್ರೆ ಕೆಲಸ ಮಾಡುವ ಗಮನ ಚೆದರುತ್ತೆ. ಇದರಿಂದ ಕೆಲಸ ಮಾಡಲು ಹೆಚ್ಚು ಸಮಯ ಹಿಡಿಯುತ್ತೆ. ನೀವು ಇನ್ನಿತರ ಕೆಲಸಗಳನ್ನ ಮಾಡಲು ಸಾಕಷ್ಟು ಸಮಯ ಸಿಗಲ್ಲ. ನೀವು ಆಗ ಒತ್ತಡಕ್ಕೆ ಒಳಗಾಗಿವಿರಿ. ಒಂದು ಕೆಲಸನ ಮೊಬೈಲ್ ನೋಡ್ರಿ, ಟಿವಿ ನೋಡ್ಕೊಂಡು ಮಾಡೋದು, ಮೊಬೈಲ್ ನೋಡ್ಕೊಂಡು ಈಗ ಮಾಡಿದಾಗ ಆ ಕೆಲಸ ಸಂಪೂರ್ಣವಾಗಿ ಆಗಲ್ಲ. ನಮ್ಮ ಮನಸ್ಸು ಬೇರೆ ಬೇರೆ ಕಡೆ ಚಲನೆ ಆಗ್ತಿರುತ್ತೆ. ಆಗ ಸಮಯಕ್ಕೆ ಸರಿಯಾಗಿ ಕೆಲಸ ಆಗಲ್ಲ. ಇನ್ನೊಂದು ಏಕಾಗ್ರತೆ ಒಂದು ಕೆಲಸವನ್ನ ಮಾಡುತ್ತಿರುವಾಗ ಅದನ್ನು ಏಕಾಗ್ರತೆಯನ್ನ ಪೂರ್ಣಗೊಳಿಸುವ ಉದ್ದೇಶ ನಿಮಗಿರ್ಬೇಕು. ಒಂದು ಕೆಲಸವನ್ನ ಏಕಾಗ್ರತೆಯಿಂದ ಪೂರ್ಣಗೊಳಿಸುವ ಉದ್ದೇಶ ಆಗಿರ್ಬೇಕು. ಒಂದು ಕೆಲಸ ಎತ್ಕೊಂಡ್ರೆ ನೀವು ನಿಮ್ಮ ಪೂರ್ಣ ಗಮನವನ್ನು ಒಂದೇ ಕೆಲಸದಲ್ಲಿ ಹರಿಸಿದಾಗ ಆ ಕೆಲಸ ಶೀಘ್ರ ಪೂರ್ಣವಾಗುತ್ತದೆ. ಅಲ್ಲದೆ ಅನೇಕ ವಿಷಯಗಳನ್ನು, ವಸ್ತುಗಳನ್ನು ಅಥವಾ ಕೆಲಸಗಳನ್ನು ಮಿಶ್ರಣ ಮಾಡಬಾರದು. ಇದರಿಂದ ಏಕಾಗ್ರತೆ ಇರುತ್ತೆ. ಮೇಲೆ ಹೇಳ್ದಂಗೆ ಏಕಾಗ್ರತೆ ಬರ್ಬೇಕಾದ್ರೆ ನಾವು ಒಂದೇ ಕೆಲಸವನ್ನ ನಿಷ್ಠೆಯಿಂದ ಆ ಒಂದು ಗಮನ ಕೊಟ್ಟು ಮಾಡೋದ್ರಿಂದ ನಮ್ಗೆ ಏಕಾಗ್ರತೆ ಇರುತ್ತೆ. ಇನ್ನೊಂದೇನಪ್ಪ, ನಿಮ್ಮನ್ನು ನೀವು ಪ್ರಶ್ನಿಸಿಕೊಳ್ಳಿ. ಒಂದು ವೇಳೆ ನೀವು ಯಾವುದಾದರೊಂದು ಸಮಸ್ಯೆಯಿಂದ ಒತ್ತಡಕ್ಕೆ ಒಳಗಾದ್ರೆ ಅದನ್ನು ಹೋಗಲಾಡಿಸಿಕೊಳ್ಳಲು ನಿಮ್ಮನ್ನೇ ನೀವು ಸಂದರ್ಶನ ಮಾಡ್ಕೊಳ್ಳಿ. ಆಗ ನೀವು ಆ ಸಮಸ್ಯೆಗೆ ಸಂಬಂಧಿಸಿದ ಆಗ ನಿಮ್ಮ ಯೋಚನೆಯಲ್ಲಿ ಬರುವ ಪ್ರಶ್ನೆಗಳನ್ನೇ ಕೇಳಿಕೊಳ್ಳಿ. ಆ ಪ್ರಶ್ನೆಗಳ ಉತ್ತರ ನಿಮ್ಮನ್ನು ಆ ಸಮಸ್ಯೆಯಿಂದ ಹೊರತರುವಲ್ಲಿ ಸಹಾಯ ಮಾಡುತ್ತೆ. ನೀವು ಒತ್ತಡದಿಂದ ಮುಕ್ತರಾಗಿರ್ವಿ. ನಮ್ಮನ್ನೇ ನಾವು ಪ್ರಶ್ನೆ ಮಾಡ್ಕೋಬೇಕು. ನಂಗೆ ಯಾಕೆ ಹಿಂಗ್ ಒತ್ತಡ ಆಗ್ತಾ ಇದೆ, ನಾನು ಏನು ಯೋಚನೆ ಮಾಡ್ಕೊಂಡೆ, ಇದ್ರ ಕೆಲಸದಿಂದ ನಂಗೆ ಈ ತರ ಒತ್ತಡ ಬರ್ತಾ ಇದೆ. ನಮ್ಮನ್ನೇ ನಾವು ಪ್ರಶ್ನೆ ಹಾಕೊಂಡಾಗ
ಅದು ನಮ್ಗೆ ಉತ್ತರ ಸಿಗುತ್ತೆ. ಅದ್ರ ಪ್ರಕಾರ ನಡ್ಕೊಂಡಾಗ ನಾವು ಒತ್ತಡದಿಂದ ಮುಕ್ತ ಆಗ್ತೀವಿ. ಮತ್ತೆ ಕೆಲಸವನ್ನ ಮುಂದಕ್ಕೆ ಹಾಕಬೇಡಿ. ಕೆಲಸವನ್ನ ಮುಂದಕ್ಕೆ ಹಾಕುವುದು ಕೆಟ್ಟ ಅಭ್ಯಾಸ. ನಾಳೆ ಎಂದೂ ಬರುವುದಿಲ್ಲ ಎಂಬುದು 100% ನಿಜ. ನಾಳೆ ನಿಮ್ಮ ಬಳಿ ಎಷ್ಟು ಕೆಲಸವಿರುವುದು ಎಂಬುದು ಯಾರಿಗೂ ತಿಳಿದಿಲ್ಲ. ಮುಂದಕ್ಕೆ ಹಾಕಲಾದ ಕೆಲಸಗಳನ್ನು ಮಾಡಲು ನೀವು ಸಮಯವನ್ನು ಹೊಂದಿಸಿಕೊಳ್ಳುವಿರೋ ಅಥವಾ ಇಲ್ಲವೋ. ಒಂದು ವೇಳೆ ಇಂದಿನ ಕೆಲಸ ನಾಳೆಯೂ ಸಾಧ್ಯವಾಗದಿದ್ದರೆ ಅದು ಒತ್ತಡದ ರೂಪವನ್ನು ಪಡೆಯುವುದು. ಆದ್ರಿಂದ ಎಂದೂ ಡೆಡ್ಲೈನ್ ಮುಗಿಯುವವರೆಗೆ ಕಾಯಬೇಡಿ. ಒಂದು ಕೆಲಸ ಹಾಕಿದ್ರೆ ಯಾವತ್ತೇ ಪೂರ್ಣಗೊಳಿಸಿ, ಅದನ್ನ ಮುಂದಕ್ಕೆ ಹಾಕ್ಬೇಡಿ. ಮುಂದಕ್ಕೆ ಹಾಕಿದ್ರೆ ನಾಳೆ ಕೆಲಸ ಇವತ್ತಿನ ಕೆಲಸ ಎಲ್ಲ ಒಟ್ಟಿಗೆ ಸೇರ್ಕೊಳ್ಳುತ್ತೆ, ಮಾಡೋಕ್ಕಾಗಲ್ಲ. ಹಾಗಾಗಿ ಒತ್ತಡ ಹೆಚ್ಚಿ ನಮ್ಗೆ ತುಂಬಾ ಒತ್ತಡ ಆಗತ್ತೆ. ಅಲ್ಲಲ್ಲಿ ಕೆಲಸವನ್ನ ಅಲ್ಲೇ ಮಾಡಿ. ಮತ್ತೆ ದೀರ್ಘವಾಗಿ ಉಸಿರಾಡಿ. ಆರಾಮವಾಗಿ ಮತ್ತು ದೀರ್ಘವಾಗಿ ಉಸಿರಾಡುವುದು ಸಹ ಒಂದು ಬಲಿಷ್ಠವಾದ ಆಯುಧವಾಗಿದ್ದು, ಇದು ನಿಮ್ಮ ಯಾವುದೇ ವಿಧದ ಮಾನಸಿಕ ಒತ್ತಡದೊಂದಿಗೆ ಹೋರಾಡಲು ಸಹಾಯವನ್ನ ಮಾಡುತ್ತೆ. ದೀರ್ಘವಾಗಿ ಉಸಿರಾಡಿ. ಈಗಾಗಲೇ ನಮ್ಗೆ ಬೆಳಗ್ಗೆ ಹೊತ್ತು ಧ್ಯಾನದಲ್ಲಿ ಅಥವಾ ಧ್ಯಾನಕ್ಕೆ ಮುಂಚೆ ದೀರ್ಘವಾಗಿ ಉಸಿರಾಡಿ ಅಂತ ಹೇಳ್ತಾರೆ. ಹಾಗಾಗಿ ನಾವು ಒತ್ತಡವನ್ನ ಯಾವುದೋ ಟೆನ್ಷನ್ ಇರ್ತೀವಿ, ದೀರ್ಘವಾದ ಉಸಿರಾಡಿ ಆಮೇಲೆ ಧ್ಯಾನಕ್ಕೆ ಕೂತ್ಕೊಂಡಾಗ ನಮ್ಗೆ ಒಂದು ಸಮಸ್ಥಿತಿಗೆ ಬರ್ತೀವಿ. ಹಾಗಾಗಿ ನಾವು ದೀರ್ಘವಾಗಿ ಉಸಿರಾಡಿದಾಗ ನಮ್ಗೆ ಮಾನಸಿಕ ಒತ್ತಡ ಇರಲ್ಲ. ಹಾಗಾಗಿ ದೀರ್ಘವಾಗಿ ಉಸಿರಾಡಿ. ನೀವು ಒತ್ತಡಕ್ಕೊಳಗಾದಾಗ ಮೊಟ್ಟ ಮೊದಲು ಸ್ವಲ್ಪ ಸಮಯ ನಿಂತು ದೀರ್ಘವಾಗಿ ಉಸಿರಾಡಿ. ಈ ವಿಧಾನ ನಿಮ್ಮ ಮೆದುಳನ್ನು ಒತ್ತಡರಹಿತ ಮಾಡುವಲ್ಲಿ ತುಂಬಾ ಫಲಪ್ರದವಾಗುತ್ತದೆ. ಈ ದೀರ್ಘವಾಗಿ ಉಸಿರಾಡೋದ್ರಿಂದ ನಮ್ಮ ಮೆದುಳನ್ನು ಒತ್ತಡರಹಿತ ಮಾಡುತ್ತೆ. ಮತ್ತೆ ನಿಯಮಿತವಾಗಿ ವ್ಯಾಯಾಮ ಮಾಡಿ. ನಿಯಮಿತವಾಗಿ ಸರಳ ವ್ಯಾಯಾಮಗಳನ್ನ ಮಾಡಿ ಅಂತ. ನಿತ್ಯ ಮಾಡುವ ವ್ಯಾಯಾಮ ನಿಮ್ಮನ್ನು ಶಾರೀರಿಕವಾಗಿ ಆರೋಗ್ಯವಂತರನ್ನಾಗಿಸುತ್ತದೆ. ಅಲ್ಲದೆ ಇದು ನಿಮ್ಮನ್ನು ಮಾನಸಿಕವಾಗಿಯೂ ಸದೃಢಗೊಳಿಸುತ್ತದೆ. ನಿಯಮಿತವಾಗಿ ವ್ಯಾಯಾಮ ಮಾಡುವುದರಿಂದ ಶರೀರದಲ್ಲಾಗುವ ಸ್ಟ್ರೆಸ್ ಹಾರ್ಮೋನ್ಸ್ ಪ್ರಮಾಣ ಕಡಿಮೆಯಾಗುತ್ತೆ. ನಾವು ಒತ್ತಡರಹಿತರಾಗಿ ಸಂತಸದ ಜೀವನವನ್ನ ಸಾಗಿಸಲು ಸಾಧ್ಯವಾಗುತ್ತೆ. ನಿಯಮಿತವಾಗಿ ವ್ಯಾಯಾಮನ ಮಾಡಿದಾಗ ನಮ್ಗೇನಾಗುತ್ತೆ, ನಮ್ಮಲ್ಲಿ ಸ್ಟ್ರೆಸ್ ಹಾರ್ಮೋನ್ ಉತ್ಪತ್ತಿಯಾದ ಪ್ರಮಾಣ ಕಡಿಮೆ ಆಗುತ್ತೆ. ಅದರಿಂದ ವ್ಯಾಯಾಮನ ಮಾಡಿದ್ರೆ ನಮ್ಮ ಒತ್ತಡ ಕಡಿಮೆ ಆಗುತ್ತೆ, ನಾವು ಖುಷಿಯಾಗಿ ಇರ್ಬೋದು. ಮತ್ತೆ ಆಹಾರವನ್ನು ಆನಂದದಿಂದ ಸೇವಿಸಿ. ಈಗಾಗಲೇ ಹೇಳಿದ್ರೆ ಆನಂದದಿಂದ ಟಿವಿ ನೋಡ್ತಾ ಸೇವಿಸ್ಬೇಡಿ, ನೀವು ಅದನ್ನ ಎಂಜಾಯ್ ಮಾಡಿ ಅಂತೆಲ್ಲ ಹೇಳಿದ್ದಾರೆ. ನಾವು ಸಾಮಾನ್ಯವಾಗಿ ಕೆಲಸದ ಗಡಿಬಿಡಿಯಲ್ಲಿ ಬೆಳಗಿನ ಉಪಹಾರ ಮತ್ತು ಅನೇಕ ಬಾರಿ ಮಧ್ಯಾಹ್ನದ ಊಟವನ್ನೇ ಮಾಡಲ್ಲ, ಅಥವಾ ಊಟ ಮಾಡಿದರೂ ಸಾಮಾನ್ಯವಾಗಿ ಇದೊಂದು ಕೆಲಸವೆಂದು ತಿಳಿದು ಮಾಡ್ತೀವಿ. ಇದು ಊಟ ಮಾಡೋದೊಂದು ಕೆಲಸ ಬಾಕಿ ಇದೆ ಅಂತ ನಾವು ಕೆಲಸ ಅಂತ ಅನ್ಕೋತೀವಿ. ಅದು ಊಟನ ನಾವು ಸಂತೋಷದಿಂದ ಮಾಡ್ತೀವಿ ಅಂತ ಅನ್ಕೊಳ್ಳಲ್ಲ. ಆದ್ರಿಂದ ನಮಗೆ ಸಾಕಷ್ಟು ಪ್ರಮಾಣದ ಪೋಷಕಾಂಶಗಳು ಲಭಿಸಲ್ಲ. ಅದು ಒಂದು ಕೆಲಸ ಅಂತ ಊಟ ಮಾಡಿದಾಗ ನಮ್ಗೆ ಅದರಲ್ಲಿ ಸಾಕಷ್ಟು ಪೋಷಕಾಂಶಗಳು ಲಭಿಸಲ್ಲ. ಅದರಿಂದ ನೀವು ಎಂದಿಗೂ ತಿಂಡಿ ಮತ್ತು ಊಟವನ್ನು ತ್ಯಜಿಸಬೇಡಿ. ತಿನ್ನುವಾಗ ಶಾಂತಿಯಿಂದ ಅದರ ರುಚಿಯನ್ನು ಅನುಭವಿಸುತ್ತಾ ತಿನ್ನಿ. ಇದರಿಂದ ನಿಮ್ಮ ಜೀವನದಲ್ಲಿ ಶಾಂತಿ ಮೂಡುವುದು. ನೀವು ಆಹಾರದ ರುಚಿಯನ್ನು ಅನುಭವಿಸುವಿರಿ. ಇದರಿಂದ ನಿಮಗೆ ಆನಂದ ಲಭಿಸುವುದು, ಕಡೆಗೆ ಒತ್ತಡ ಸಹ ಕಡಿಮೆಯಾಗುತ್ತೆ. ಇದು ಗೊತ್ತಿರೋ ಅಂತ ವಿಷಯನೇ. ಅನುಭವಿಸುತ್ತಾ ತಿನ್ನಿ, ಹಾಗೆ ಟಿವಿ ನೋಡಿ ಆ ಥರ ತಿನ್ಬೇಡಿ ಅಂತೆಲ್ಲ ಈಗಾಗಲೇ ತುಂಬಾ ತಿಳ್ಕೊಂಡಿದ್ದೀರಿ. ಇದು ಒಂದು ಆಹಾರದಿಂದ ಆನಂದವಾಗಿ ಸೇವಿಸೋದು. ಮತ್ತೆ ಆಸಕ್ತಿ, ಹಾಬಿ. ಇನ್ನು ಕೆಲಸ ಮಾಡಲು ಕಷ್ಟವಾಗಿದೆ ಎಂದು ನಿಮಗೆ ಅನ್ನಿಸಿದಾಗ ಹಾಗೂ ನೀವು ಉತ್ಸಾಹವನ್ನು ಕಳೆದುಕೊಂಡಾಗ ನಿಮ್ಮ ಆಸಕ್ತಿದಾಯಕ ಮತ್ತು ನಿಮಗಿಷ್ಟವಾದ ಕೆಲಸಗಳನ್ನ ಮಾಡಿ. ನಿಮ್ಮ ಆಸಕ್ತಿದಾಯಕ ಕೆಲಸಗಳನ್ನು ಮಾಡುವುದರಿಂದ ನಿಮಗೆ ಆನಂದ ಲಭಿಸುವುದು. ಇದರಿಂದ ನೀವು ಒತ್ತಡದಿಂದ ಮುಕ್ತರಾಗಿ ದುಪ್ಪಟ್ಟು ಉತ್ಸಾಹದಿಂದ ಕೆಲಸದಲ್ಲಿ ಮತ್ತೆ ತೊಡಗಿಕೊಳ್ಳುವಿರಿ. ಆಸಕ್ತಿ, ಒಂದು ಕೆಲಸ ಮಾಡಕ್ಕೆ ಬೇಜಾರಾದಾಗ ನಾವೇನ್ ಮಾಡ್ತೀವಿ, ಇನ್ನೊಂದು ಕೆಲಸವನ್ನ ತುಂಬಾ ಇಷ್ಟವಾಗಿರೋ ಕೆಲಸಕ್ಕೆ ಕೆಲಸನ ಚೇಂಜ್ ಮಾಡ್ಕೊಂಡಾಗ ನಮ್ಗೆ ಆಸಕ್ತಿದಾಯಕ ಕೆಲಸಗಳನ್ನ ಆರಿಸ್ಕೊಂಡು ಮಾಡಿದಾಗ ನಮ್ಗೆ ಖುಷಿ ಆಗುತ್ತೆ. ಮತ್ತೆ ನಾವು ಖುಷಿಯಿಂದ ಆ ಮೊದಲಿನ ಕೆಲಸವನ್ನ ಉತ್ಸಾಹದಿಂದ ಮಾಡ್ಬೋದು. ಮತ್ತೆ ಒತ್ತಡನು ಕಡಿಮೆ ಆಗುತ್ತೆ. ಮತ್ತೆ ಪೂರ್ಣ ನಿದ್ರೆಯನ್ನ ಮಾಡಿ. ಬೆಳಗಾಗುತ್ತದೆ ಕೆಲಸವನ್ನ ಸರಿಯಾಗಿ ನಿರ್ವಹಿಸಲು ನಾವು ರಾತ್ರಿ ಚೆನ್ನಾಗಿ ಮತ್ತು ಪೂರ್ಣ ಪ್ರಮಾಣದ ನಿದ್ರೆಯನ್ನ ಮಾಡಬೇಕು. ಆಗ ನೀವು ಉತ್ಸಾಹದಿಂದ ಮತ್ತು ಶಕ್ತಿಯಿಂದ ದಿನವಿಡೀ ಕೆಲಸವನ್ನ ಮಾಡಬಲ್ಲಿರಿ. ನಮ್ಗೆ ನಿದ್ರೆ ಅವಶ್ಯಕ. ನಾವು ಬೆಳಗ್ಗೆ ಎದ್ದು ಮತ್ತೆ ಸಂಜೆವರೆಗೆ ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ನಿದ್ರೆಯ ಅವಶ್ಯಕತೆ ಇದೆ. ನಾವು ಚೆನ್ನಾಗಿ ನಿದ್ರೆನ ಮಾಡ್ಬೇಕು. ಮಾಡೋದ್ರಿಂದ ಉತ್ಸಾಹದಿಂದ ನಮ್ಮ ಶಕ್ತಿಯಿಂದ ಮತ್ತೆ ದಿನವಿಡೀ ಕೆಲಸವನ್ನ ಮಾಡ್ಬೋದು. ಏಕೆಂದ್ರೆ ದಿನವಿಡೀ ಕೆಲಸ ಕಾರ್ಯಗಳು ಉಚಿತ ರೀತಿಯಲ್ಲಿ ನಡೆದರೆ ಒತ್ತಡವಾಗದೆ
ನೀವು ಖುಷಿಯಾಗಿರಿ. ನಾವು ನಿದ್ರೆ ಮಾಡಿ ಸಮಾಧಾನವಾಗಿದ್ದಾಗ ಮತ್ತೆ ಬೆಳಗಿನ ಕೆಲಸಗಳನ್ನ ಖುಷಿಯಾಗಿ ಮಾಡ್ಬೋದು. ಅದರಿಂದ ನಮ್ಗೆ ಒತ್ತಡ ಬರಲ್ಲ. ಮತ್ತೆ ಚಿಂತೆಗಳನ್ನ ಹಂಚಿಕೊಳ್ಳಿ. ಸಂತೋಷ ಹಂಚುವುದರಿಂದ ಹೆಚ್ಚುತ್ತದೆ. ದುಃಖವನ್ನು ಹಂಚುವುದರಿಂದ ದುಃಖ ಕಡಿಮೆಯಾಗುತ್ತೆ ಎಂದು ಹೇಳಲಾಗುತ್ತದೆ. ಒಂದು ವೇಳೆ ನೀವು ಯಾವುದಾದರೂ ವಿಷಯದ ಬಗ್ಗೆ ಚಿಂತಿತರಾಗಿದ್ದರೆ ಅದನ್ನು ನಿಮ್ಮ ಪರಿವಾರ ಸದಸ್ಯರಿಗೆ ಅಥವಾ ನಿಮ್ಮ ಉತ್ತಮ ಮಿತ್ರರೊಂದಿಗೆ ಹಂಚಿಕೊಳ್ಳಿ. ಆಗ ಅದಕ್ಕೊಂದು ಪರಿಹಾರ ಸಿಗಬಹುದು. ಒಂದು ವೇಳೆ ಪರಿಹಾರ ಸಿಗದಿದ್ದಾಗೂ ಕಡೆ ಪಕ್ಷ ನಿಮ್ಮ ಮನಸ್ಸು ಶಾಂತಗೊಳ್ಳುವುದು ಹಾಗೂ ನೀವು ಕಡಿಮೆ ಒತ್ತಡವನ್ನ ಮನಗಾಣುವಿರಿ. ನಮ್ಗಿರೋ ಚಿಂತೆನ ನಮ್ಗೆ ಆತ್ಮೀಯರ ಜೊತೆ, ನಮ್ಗೆ ಬೇಕಾದವ್ರ ಜೊತೆ ಅಥವಾ ನಮ್ಮ ಮನೆಗಳಲ್ಲಿ ಅದನ್ನ ಹಂಚ್ಕೊಂಡಾಗ ಅದ್ರ ಪರಿಹಾರ ಸಿಕ್ಲಿಲ್ಲ ಅಂದ್ರೆ ನಮ್ಗೆ ಬೇಕಾದವ್ರದ್ದು ಹಂಚ್ಕೊಂಡಾಗ ಅವರಿಂದ ನಮ್ಗೆ ಒಂದು ಸಲಹೆ ಸಿಗುತ್ತೆ. ಇಲ್ಲಾಂದ್ರೆ ನಮ್ಮ ಮನಸ್ಸಿಗೆ ಶಾಂತಿ ಆದ್ರೂ ಸಿಗುತ್ತೆ. ಅದರಿಂದ ನಮ್ಮ ದುಃಖವನ್ನ ಅಥವಾ ನೋವನ್ನ ಇನ್ನೊಬ್ಬರಿಗೆ ಹಂಚ್ಕೋಬೇಕು. ಮತ್ತೆ ಪರಿವಾರದೊಂದಿಗೆ ಸಮಯವನ್ನ ಕಳೆಯಿರಿ. ಇಂದು ಬಹುತೇಕ ಜನರು ಉದ್ಯೋಗಕ್ಕಾಗಿ ತಮ್ಮ ಪರಿವಾರದಿಂದ ದೂರವಿರುತ್ತಾರೆ ಅಥವಾ ಅವರೊಂದಿಗಿದ್ದು ಸಹ ತಮ್ಮ ಮಕ್ಕಳು ತಮ್ಮ ಪರಿವಾರಕ್ಕೆ ಸಮಯವನ್ನು ಕೊಡಲಾರರು. ಇದರಿಂದಾಗಿ ಸಂಬಂಧಗಳಲ್ಲಿ ಆತ್ಮೀಯತೆ ಇರುವುದಿಲ್ಲ. ಇದು ಒತ್ತಡ ಹೆಚ್ಚಲು ಕಾರಣವಾಗುತ್ತೆ. ಆದ್ರಿಂದ ನೀವು ನಿಮ್ಮ ಪರಿವಾರಕ್ಕೆ, ನಿಮ್ಮ ಜೀವನ ಸಂಗಾತಿಗೆ ಸಮಯವನ್ನ ಕೊಡಿ. ಅವರೊಂದಿಗೆ ರಜಾ ದಿನಗಳನ್ನು ಕಳೆಯಿರಿ. ಮಕ್ಕಳೊಂದಿಗೆ ಸಮಯವನ್ನ ಕಳೆಯಿರಿ. ಅವರಿಗೆ ನಿಮ್ಮ ಬಾಲ್ಯದ ಪ್ರಸಂಗಗಳನ್ನ ಹೇಳಿ ಅವರೊಂದಿಗೆ ತುಂಟಾಟವಾಡಿ ಅವರ ವಿದ್ಯಾಭ್ಯಾಸ ಮತ್ತು ದಿನಚರಿಯಲ್ಲಿ ಆಸಕ್ತಿಯನ್ನ ತೋರಿಸಿ ಅವರ ಸಮಸ್ಯೆಗಳನ್ನು ತಿಳಿಯಿರಿ. ಇದರಿಂದ ನೀವು ಮತ್ತು ನಿಮ್ಮ ಪರಿವಾರದ ಸಂಬಂಧ ಗಟ್ಟಿಯಾಗುತ್ತೆ. ನೀವು ಒತ್ತಡಕ್ಕೊಳಗಾದರೂ ಅದರ ಪ್ರಭಾವಕ್ಕೆ ಹೆಚ್ಚು ಒಳಗಾಗದೆ ಖುಷಿಯಾಗಿರುವಿರಿ. ನಮ್ಮ ಪರಿವಾರದಂಗೆ ಹೆಚ್ಚಾಗಿ ಸಮಯ ಕಳೆಯಿರಿ. ಮಕ್ಕಳು ಸಂಗಾತಿ ಜೊತೆ ಹೆಚ್ಚಿಗೆ ತಮ್ಮ ಹಿಂದಿನಿಂದ ಹೇಳ್ಕೊಳ್ಳೋದು, ತಮ್ಮ ಕತೆ ಅವಳಿಗೆ ಹೇಳೋದು, ಮಕ್ಕಳ ಜೊತೆ ಸಂತೋಷವಾಗಿ ಕಾಲ ಕಳೆದಾಗ ಹೆಚ್ಚಿನ ಒತ್ತಡ ನಮ್ಗೆ ಆಗಲ್ಲ. ಖುಷಿಯಾಗಿ ಇರ್ಬೇಕು. ಮತ್ತೆ ಸಕಾರಾತ್ಮಕ ಜನರೊಂದಿಗಿರಿ. ಒತ್ತಡದಿಂದ ಮುಕ್ತವಾಗಿರಲು ನೀವು ಯಾರೊಂದಿಗೆ ಹೆಚ್ಚು ಸಮಯವನ್ನು ಕಳೆಯುವಿರಿ ಎಂಬುದನ್ನು ತಿಳಿಯುವುದು ಸಹ ತುಂಬಾ ಅವಶ್ಯಕ. ನಾವು ಯಾರ ಜೊತೆ ಹೆಚ್ಚಿಗೆ ಸಹ ಸೇರ್ತೀವಿ ಅನ್ನೋದು ಮುಖ್ಯ. ಏಕೆಂದ್ರೆ ನೀವು ಒಂದು ವೇಳೆ ನಕಾರಾತ್ಮಕವಾಗಿ ಯೋಚಿಸುವ ವ್ಯಕ್ತಿಗಳೊಂದಿಗಿದ್ರೆ ನೀವು ಅವರಂತೆ ಆಗುತ್ತೀರಿ. ನಕಾರಾತ್ಮಕ ಯೋಚನೆಯಿಂದ ಆಗುವ ದುಷ್ಪರಿಣಾಮಗಳನ್ನು ನೀವು ಅನುಭವಿಸಬೇಕಾಗುತ್ತೆ. ಆದ್ರೆ ನೀವು ಸಕಾರಾತ್ಮಕತೆಯನ್ನು ರೂಢಿಸಿಕೊಳ್ಳುವುದಿದ್ದರೆ ಅವರೊಂದಿಗಿದ್ರೆ ನೀವು ಸಹ ಸಮಸ್ಯೆಗಳ ಬಗ್ಗೆ ಸಕಾರಾತ್ಮಕ ಭಾವನೆಯನ್ನ ಹೊಂದಿವಿರಿ. ಸಮಸ್ಯೆಗಳನ್ನು ಎದುರಿಸಲು ಸಿದ್ಧರಾಗಿರಿ. ಇದರಿಂದಾಗಿ ನಿಮ್ಮ ಜೀವನದ ಅನೇಕ ಸಮಸ್ಯೆಗಳು, ಚಿಂತೆಗಳು ಸುಲಭವಾಗಿ ಬಗೆಹರುತ್ತದೆ. ಸಕಾರಾತ್ಮಕವಾಗಿರುವಂತ ಜನರೊಂದಿಗೆ ನಾವು ಇರ್ಬೇಕು. ಮತ್ತೆ ಪರಿಸ್ಥಿತಿಗಳ ಬಗ್ಗೆ ಯೋಚಿಸಬೇಡಿ, ಹೆಚ್ಚು ಯೋಚನೆ ಮಾಡಬೇಡಿ. ನೀವು ಮಾಡಬೇಕೆಂದಿರುವ ಕೆಲಸವನ್ನ ಮಾಡಿ ಈ ಬಗ್ಗೆ ಬೇರೆಯವರು ಏನು ಯೋಚಿಸುತ್ತಾರೆ ಅಥವಾ ಇದರ ಪರಿಣಾಮ ಏನಾಗುವುದು ಎಂಬುದರ ಬಗ್ಗೆ ಖಂಡಿತ ಯೋಚಿಸಿ. ಆದರೆ ಅಗತ್ಯಕ್ಕಿಂತ ಹೆಚ್ಚು ಯೋಚನೆ ಮಾಡಬೇಡಿ. ಓವರ್ ಥಿಂಕಿಂಗ್ ಅಂತವಲ್ಲ, ಅದನ್ನ ಮಾಡಬೇಡಿ. ನಿಮ್ಮ ಕೆಲಸವನ್ನ ಮಾತ್ರ ಮಾಡಿ. ಇಲ್ದಿದ್ದರೆ ಇದು ಒಂದು ಸಹ ಒತ್ತಡಕ್ಕೆ ಕಾರಣ ಆಗುತ್ತೆ. ಯಾರೇನಂತಾರೋ ಏನೋ ಅನ್ನೋದ್ರ ಬಗ್ಗೆ ಯೋಚನೆನ ಮಾಡಬಾರ್ದು. ವರ್ತಮಾನದಲ್ಲಿ ಬದುಕಿ ಒಂದು ವೇಳೆ ನೀವು ಸದಾ ನಿಮ್ಮ ಭೂತಕಾಲದ ಸುವರ್ಣ ನೆನಪುಗಳು ಮತ್ತು ಭವಿಷ್ಯದ ಚಿಂತೆಗಳಲ್ಲಿ ಮುಳುಗಿದ್ದರೆ ನೀವು ವರ್ತಮಾನದ ಸಂತೋಷಗಳನ್ನ ಕಳ್ಕೊಳ್ತೀರಿ. ಈಗಾಗ್ಲೇ ಹೇಳ್ತಿದ್ದಾರೆ, ನೀವು ಈ ಕ್ಷಣದಲ್ಲಿ ಇರಿ ಅಂತ, ಈ ಕ್ಷಣದಲ್ಲಿ ಜೀವಿಸಿ ಅಂತ ನಾವು ಸುಮಾರು ಸಲ ಕೇಳಿದೀವಿ. ಹೀಗೆ ಈ ಕ್ಷಣದಲ್ಲಿ ವರ್ತಮಾನದಲ್ಲಿ ನಾವು ಇರ್ಬೇಕು. ನಾವು ಭೂತಕಾಲ ಅಥವಾ ಭವಿಷ್ಯದಲ್ಲಿದ್ದಾಗ ನಾವು ಈ ವರ್ತಮಾನದ ಸಂತೋಷಗಳನ್ನ ನಾವು ಕಳ್ಕೊತೀವಿ. ಹಾಗಾಗಿ ನಾವು ಸಂತೋಷದಿಂದ, ಒತ್ತಡದಿಂದ ಮುಕ್ತರಾಗಬೇಕಾದ್ರೆ ನಾವು ವರ್ತಮಾನದಲ್ಲಿ ಬದುಕಬೇಕು. ಪ್ರತಿ ಕ್ಷಣವನ್ನ ಆನಂದದಿಂದ ಕಳಿಬೇಕು. ಮತ್ತೆ ನಿಮ್ಮನ್ನು ನೀವು ಕಡಿಮೆ ಎಂದು ಅಳೆಯಬೇಡಿ. ನಾವು ಸಾಮಾನ್ಯವಾಗಿ ನಮ್ಮನ್ನು ನಾವು ಬೇರೆಯವರ ಹೋಲಿಕೆಯಲ್ಲಿ ಕಡಿಮೆ ಎಂದು ಅಳ್ಕೊಳ್ತೀವಿ. ಬೇರೆಯವರ ಅವ್ರು ಚೆನ್ನಾಗಿದ್ದಾರೆ, ಅವ್ರು ಅಷ್ಟು ಮಾಡ್ತಾರೆ, ಎಷ್ಟು ನಮಗ್ ಬರಲ್ಲ, ನಾವು ಅವ್ರಿಗಿಂತ ಅಂತ ನಮ್ಮನ್ನೇ ಕಡಿಮೆ ಮಾಡ್ಕೋತೀವಿ. ಹಾಗೆ ಅಳ್ಕೋಬಾರ್ದು. ನಮ್ಮೊಳಗೆ ಏನು ಕೊರತೆಗಳಿವೆ ಎಂಬ ಬಗ್ಗೆಯೇ ನಮ್ಮ ಗಮನವಿರುತ್ತದೆ. ನಾವು ನಮ್ಮ ಗುಣಗಳು ಮತ್ತು ನಮ್ಮ ವಿಶೇಷತೆಗಳನ್ನು ಮರೆಯುತ್ತೇವೆ. ನಮಗೂ ಏನು ಎಲ್ಲಕ್ಕಿಂತ ಗೊತ್ತಿರುತ್ತೆ ನಮ್ಗೆ, ಆದ್ರೆ ಅದನ್ನ ನಾವು ಒಳಗಡೆ ಅದುಮಿಟ್ಬಿಟ್ಟಿರ್ತೀವಿ, ಹೊರಗಡೆ ತೆಗಿಯಲ್ಲ. ಅವ್ರಿಗಿಂತ ನಮ್ಗೆ ಏನೂ ಬರಲ್ಲ ಅನ್ಕೊಂಡು ಇರ್ತೀವಿ. ಪ್ರತಿಯೊಬ್ಬರಿಗೂ ಅವರದೇ ಆದ ವಿಶೇಷತೆ ಇರುತ್ತೆ. ಉದಾಹರಣೆಗೆ ವ್ಯಾಪಾರಿಯೊಬ್ಬ ಒಳ್ಳೆಯ ಲಾಭವನ್ನು ಸಂಪಾದಿಸ್ತಾನೆ. ವ್ಯಕ್ತಿಯೊಬ್ಬ ನೌಕರಿಯನ್ನು ಮಾಡಿ ಮೇಲಿನ ಹುದ್ದೆಗೆ ಬರ್ತಾನೆ. ಕೆಲವರು ಅಧ್ಯಯನದಲ್ಲಿ ಮುಂದಿದ್ದರೆ ಇನ್ನು ಕೆಲವರು ಕ್ರೀಡೆಯಲ್ಲಿ ಮುಂದಿರ್ತಾರೆ.
ಮಹಿಳೆಯೊಬ್ಬಳು ಗೃಹ ಕಾರ್ಯಗಳಲ್ಲಿ ನಿಪುಣೆಯಾಗಿದ್ರೆ ಇನ್ನೊಬ್ಬ ಮಹಿಳೆ ಹೊರಗಿನ ವ್ಯವಸ್ಥೆಗಳನ್ನ ಸಂಭಾಳಿಸ್ತಾಳೆ. ಆದ್ರಿಂದ ನಾವೆಲ್ಲರೂ ವಿಶೇಷ ವ್ಯಕ್ತಿಗಳೇ ಆಗಿದ್ದು ಬೇರೆಯವರಿಗೆ ಹೋಲಿಸಿದರೆ ಯಾವುದರಲ್ಲಿಯೂ ಕಡಿಮೆ ಇರಲ್ಲ. ಈ ಭಾವನೆ ಮನಸ್ಸಿನಲ್ಲಿದ್ದರೆ ನಮ್ಮ ಮೇಲೆ ನಮಗೆ ಭರವಸೆ ಮೂಡುತ್ತದೆ. ಇದು ಕಷ್ಟವನ್ನು ಎದುರಿಸುವಲ್ಲಿ ಸಹಾಯಕ್ಕೆ ಬರುತ್ತೆ. ನಾವು ಒತ್ತಡದಿಂದ ಮುಕ್ತರಾಗಿದ್ದು ಸಂತಸವನ್ನು ಪಡೆಯುತ್ತೇವೆ. ನಾವು ಇನ್ನೊಬ್ಬರು ಹೋಲಿಸ್ಕೋಬಾರ್ದು. ನಾವು ನಮ್ಮಲ್ಲೂ ವಿಶೇಷ ಶಕ್ತಿ ಇದೆ ಅಂತ ಅದನ್ನ ನಾವು ನಮ್ಮನ್ನ ನಾವು ಹೊಗಳ್ಕೋಬೇಕು. ನಮ್ಮನ್ನು ನಾವು ಇಟ್ಟುಕೊಳ್ಳುವ ಕಲೆ ಇದು ಅತ್ಯಂತ ಮಹತ್ವದ ವಿಷಯ. ವಿಭಿನ್ನ ವ್ಯಕ್ತಿಗಳು ವಿಭಿನ್ನ ವಿಧಾನಗಳಿಂದ ತಮ್ಮ ಸಂತಸವನ್ನ ಪಡೆಯುತ್ತಾರೆ. ನಾವು ನಮ್ಮ ಸಂತೋಷ ಮತ್ತು ದುಃಖಕ್ಕೆ ಬೇರೊಬ್ಬರನ್ನು ಹೊಣೆಗಾರರನ್ನಾಗಿ ಮಾಡುವ ಅಭ್ಯಾಸವನ್ನ ತ್ಯಜಿಸಬೇಕು. ನಾವು ಸಂತೋಷ ಪಡಲು ಬೇರೆಯವರ ಮಾರ್ಗವನ್ನೇಕೆ ನೋಡಬೇಕು? ಇದಕ್ಕೆ ಪ್ರತಿಯಾಗಿ ನಮ್ಮನ್ನು ನಾವು ಸಂತೋಷದಲ್ಲಿಟ್ಟುವ ಕಲೆಯನ್ನು ಕಲಿತಾಗ ಒತ್ತಡ ತನ್ನಷ್ಟಕ್ಕೆ ತಾನೇ ಕೊನೆಗೊಳ್ಳುವುದು. ನಾವು ಸಂತೋಷವಾಗಿಡೋದು ಹೇಗೆ ಅಂತ ನಾವು ಕಲ್ತ್ಕೋಬೇಕು. ದಿನ ನಾವು ಖುಷಿಯಾಗಿರ್ಬೇಕಾದ್ರೆ ಏನ್ ಮಾಡ್ಬೇಕು, ಯಾರ ಜೊತೆ ಸೇರ್ಬೇಕು, ಹೇಗಿರ್ಬೇಕು ಅನ್ನೋದನ್ನ ಕೆಲವ್ರಿಗೆ ಆಯ್ಕೆ ಮಾಡ್ಕೊಳಕ್ ಬರಲ್ಲ. ಸುಮ್ನೆ ಹಾಗೆ ಹೇಗೆ ನಾವು ಬೇಜಾರು ಏನ್ ಮಾಡೋದು ಅಂತಾನೆ ಗೊತ್ತಿರಲ್ಲ. ಹಾಗಿರ್ಬಾರ್ದು. ನಾವು ಸಂತೋಷಕ್ಕೆ ಏನ್ ಮಾಡ್ಬೇಕು ಅನ್ನೋ ಮಾರ್ಗನ ಆಯ್ಕೆ ಮಾಡ್ಕೋಬೇಕು. ಆಗ ನಾವು ಸಂತೋಷವಾಗಿ ಇರ್ತೀವಿ. ಕಾಲ್ನಡಿಗೆಯಲ್ಲಿ ನಡೆಯಿರಿ. ಕಾಲ್ನಡಿಗೆಯಲ್ಲಿ ನಡೆಯುವುದರಿಂದ ಶರೀರದ ಎಲ್ಲಾ ಜೀವಕೋಶಗಳ ರಿಸೆಪ್ಷನ್ ಸಾಮರ್ಥ್ಯದಲ್ಲಿ ಹೆಚ್ಚಾಗುತ್ತದೆ. ಶರೀರದ ನರನಾಡಿಗಳಲ್ಲಿ ವೇಗ ಬರುತ್ತದೆ. ಇದರಿಂದ ಒತ್ತಡದ ಹಾರ್ಮೋನುಗಳ ಉತ್ಪಾದನೆಯಲ್ಲಿ ಕೊರತೆಯಾಗುತ್ತದೆ. ಇನ್ನೊಂದೆಡೆ ಶರೀರದಲ್ಲಿ ಉಂಟಾದ ಒತ್ತಡ ಉಸಿರನ್ನು ಹೊರಹಾಕುವುದರೊಂದಿಗೆ ಹೊರಗೆ ಹೋಗುತ್ತದೆ. ಅದರಿಂದ ವೈದ್ಯರು ಮತ್ತು ಹೆಲ್ತ್ ವಿಶೇಷ ತಜ್ಞರು ಡಿಪ್ರೆಷನ್ ಒಳಗಾದವರಿಗೆ ಕಾಲ್ನಡಿಗೆ ಮಾಡುವಂತೆ ಸಲಹೆಯನ್ನ ಕೊಡುತ್ತಾರೆ. ಕಾಲ್ನಡಿಗೆಯಲ್ಲಿ ನಡೆಯೋದ್ರಿಂದ ನಮ್ಮ ಒಂದು ರಕ್ತ ಸಂಚಾರ ನರಗಳಲ್ಲಿ ಚೆನ್ನಾಗಾಗುತ್ತೆ, ನಮ್ಗೆ ಒತ್ತಡಕ್ಕೆ ಹೋಗಲ್ಲ ನಾವು ಅಂತ ಇವರು ಡಾಕ್ಟರ್ಸ್ಗಳು ಸಹ ಕಾಲ್ನಡಿಗೆನೆ ನಡೀರಿ ಅಂತ ಹೇಳ್ತಾರೆ. ಮತ್ತೆ ಕೂರಬೇಡಿ. ದೀರ್ಘ ಅವಧಿಯವರೆಗೆ ಕೂರುವುದರಿಂದ ನಮ್ಮ ಶರೀರದಲ್ಲಿ ಸಂಭವಿಸುವ ಕೆಲವು ಪರಿವರ್ತನೆಗಳಿಂದಾಗಿ ಶರೀರಕ್ಕೆ ಹಾನಿಯಾಗುತ್ತದೆ. ಆದರೆ ನಾವು ಈ ಬಗ್ಗೆ ಗಮನವನ್ನ ಕೊಡಲ್ಲ. ಉದಾಹರಣೆಗೆ, ಒಂದು ವೇಳೆ ನಾವು ತುಂಬಾ ಹೊತ್ತು ಟಿವಿ ಎದುರು ಕೂರುವುದು ಸಹ ಹಾನಿಕಾರಕ. ಇದರಿಂದ ವ್ಯಕ್ತಿ ಅನೇಕ ವಿಧದ ಕಾಯಿಲೆಗಳಿಗೆ ಬಲಿಯಾಗುವ ಸಾಧ್ಯತೆ ಇದೆ. ತುಂಬಾ ಹೊತ್ತು ಕೂರ್ಬಾರ್ದು. ಆದ್ರೆ ಈಗಿನ ಒಂದು ಇದ್ರಲ್ಲಿ ಅದು ಸಾಧ್ಯ ಇಲ್ಲ. ಎಲ್ಲ ಕೂತ್ಕೊಂಡೇ ಕೆಲಸ ಮಾಡೋದ್ರಿಂದ ಕಂಪ್ಯೂಟರ್ ಮುಂದೆ ಆಫೀಸ್ಗಳಲ್ಲಿ ಅದು ಸ್ವಲ್ಪ ಕಷ್ಟ ಅನ್ಸುತ್ತೆ. ಸಾಮಾನ್ಯ ನಮ್ಮಂಥವ್ರು ಮನೆಗಳಲ್ಲಿರೋ ಇದನ್ನ ಉಪಯೋಗಿಸ್ಕೋಬಹುದು. ಸಾಮಾಜಿಕ ಕಾರ್ಯಗಳಲ್ಲಿ ಸಹಕರಿಸಿ. ಸಾಮಾಜಿಕ ಸಹಕಾರ ಸಕಾರಾತ್ಮಕ ಕೆಲಸಗಳಿಗೆ ಹೊಸ ದಿಕ್ಕನ್ನು ಕೊಡುತ್ತೆ. ನೀವು ಕ್ರಿಯೇಟಿವ್ ಆಗಿರಿ. ಸಾಮಾಜಿಕ ಕೆಲಸಗಳನ್ನು ಮಾಡಲು ದೊಡ್ಡ ಮಟ್ಟದ ಇವೆಂಟ್ಸ್ ಆರ್ಗನೈಸ್ ಮಾಡುವ ಅಗತ್ಯವಿಲ್ಲ. ನೀವು ಬೇಕಾದ್ರೆ ನಿಮ್ಮ ಗ್ಯಾರೇಜ್ನಲ್ಲಿ ಕೆಲಸವನ್ನು ಮಾಡುತ್ತೀರಿ, ಆದರೆ ಅಲ್ಲಿಯೂ ಒಂದು ಅಂತರವನ್ನು ಕಾಯ್ದಿಟ್ಟುಕೊಳ್ಳಬಲ್ಲಿರಿ. ಇನ್ನೊಬ್ಬರೊಂದಿಗೆ ಕೆಲಸ ಮಾಡುವ ಗುಂಪಿನ ಅಗತ್ಯತೆ ಬಗ್ಗೆ ಗಮನ ಹರಿಸಿ. ಅವರ ವಿಷಯಗಳ ಬಗ್ಗೆ ಸಹ ಒಪ್ಪಂದ ಮಾಡಿಕೊಳ್ಳಲು ಸಿದ್ಧರಾಗಿರಿ. ಆದರೆ ಇದರಿಂದ ನಿಮ್ಮ ಆದರ್ಶಗಳಿಗೆ ಯಾವುದೇ ಹಾನಿಯಾಗದಿರಲಿ. ಸಾಮಾಜಿಕ ಕಾರ್ಯಗಳಲ್ಲಿ ಸಹ ಸಹಕರಿಸಬೇಕು. ಸಾಮಾಜಿಕ ಕಾರ್ಯ ಅಂದ್ರೆ ನಾವು ಹೋರಾಟ ಮಾಡಬೇಕು, ದೊಡ್ಡ ಇದನ್ನ ಕಟ್ಟಬೇಕು ಅನ್ನೋದೇನಿಲ್ಲ. ನಮ್ಮ ಸುತ್ತಮುತ್ತಲೇ ಇರುವಂತ ಈಗ ನಾವು ಧ್ಯಾನ ಹೇಳ್ಕೊಡೋದು, ಈ ತರ ಅವ್ರಿಗೆ ನಮ್ಗೆ ಸಲಹೆಯನ್ನು ಕೊಡೋದು, ಸಣ್ಣ ಪುಟ್ಟ ನಮ್ಮ ಪಕ್ಕದಲ್ಲೇ ನಾವು ಮಾಡೋದು ಒಂದು ಸಾಮಾಜಿಕ ಕಾರ್ಯನೇ ಆಗುತ್ತೆ. ಅಂಥದ್ದು ಸಣ್ಣ ಪುಟ್ಟ ಕೆಲಸಗಳನ್ನು ಸಹ ನಾವು ಮಾಡ್ಬೋದು. ಇದರಿಂದ ಹೀಗೆ ನಾನು ಈ ಒಂದು ಒತ್ತಡ ಕಡಿಮೆ ಮಾಡ್ಬೇಕಾದ ಉಪಾಯಗಳು ಇಷ್ಟಿತ್ತು. ಇದನ್ನ ಹೇಳಿ ನನ್ನ ಸ್ವಾಧ್ಯಾಯನ ಮುಗಿಸ್ತೀನಿ ಮೇಡಮ್. ಧನ್ಯವಾದಗಳು.